ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ. ಸೊ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಹೋಗಬೇಕು ಅಂತ ಇದ್ದೀವಿ. ಅಲ್ಲಿ ಸಾಂಬಾರು ಪುಡಿ ಮಾಡಿಸ್ಕೊಳ್ಳೋಕ್ಕೆಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು. ಅದೇ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎಲ್ಲ, ಧನಿಯಾ ಎಲ್ಲ ಬೇಕಿತ್ತಲ್ಲ. ಸೊ ಅದಕ್ಕಾಗಿ ಹೋಗೋಣ ಅಂತ ನಮ್ಮ ಆಂಟಿಯಲ್ಲಿ ಹೇಳಿದ್ರು, ಸಾಂಬಾರು ಪುಡಿ ಮಾಡಿಸ್ಕೊಳ್ಳೋಣ, ಹಿಂಗೋ ಬಿಸಿಲು ಬೇರೆ ಇದೆಯಲ್ಲ, ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಒಣಗುತ್ತೆ ಅಂತ ಹೇಳಿದ್ರು. ಹೋಗೋಣ ಅಂತ ಇದ್ದೀವಿ. ಅವರೆಲ್ಲ ಆಗಲೇ ಆಲ್ರೆಡಿ ಹೋಗಿದ್ದಾರೆ. ಸೊ ನಾವೇ ಹೋಗಬೇಕು. ಬನ್ನಿ ಹೋಗೋಣ. ಇವತ್ತಿನ ಬ್ಲಾಗ್ ಫುಲ್ ಅದಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಹಾಗೆ ಬನ್ನಿ ಇವತ್ತು ಹೋಗೋಣ. ಇವತ್ತಿನ ಬ್ಲಾಗ್ ಫುಲ್ ಅದಾಗಿರುತ್ತೆ. ಬನ್ನಿ. ಹಂಗೆ ಫಿಶ್ ತೊಗೊಳ್ಳೋಣ ಅಂತ ಬಂದ್ವಿ. ಫ್ರೆಶ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಫಿಶ್ ಎಲ್ಲ. ಪ್ರಾನ್ಸು ನೀವು ನೋಡಿರ್ತೀರ ಅನಿಸುತ್ತೆ. ಈ ಹೂಗಳೆಲ್ಲ ರೋಡಲ್ಲಿ ಬಿದ್ದಿರುತ್ತೆ. ಎಷ್ಟೊಂದು ಸಣ್ಣ ಸಣ್ಣ ಹೂವುಗಳು ನೋಡೋಕೆ ಎಷ್ಟು ಚೆನ್ನಾಗಿದೆ ನೋಡಿದ್ದು. ಅದಕ್ಕೆ ಅಲ್ಲಿ ನಿಲ್ಲಿಸಿದ್ವಿ ಗಾಡಿನ. ಹಂಗೆ ಒಂದು ಕ್ಯಾಪ್ಚರ್ ಮಾಡ್ಕೊಂಡೆ, ಚೆನ್ನಾಗಿತ್ತು. ಇವಾಗೆಲ್ಲ ಬಸ್ ಫ್ರೀ ಅಲ್ವಾ, ಬರೀ ಲೇಡೀಸೇ ತುಂಬ್ಕೊಂಡ್ಬಿಡ್ತಾರೆ ಬಸ್ಸಲ್ಲಿ. ಈ ಬಸ್ ಒಂದು ಖಾಲಿ ಕಾಣಿಸ್ತದೆ, ಇನ್ನೊಂದು ಬಸ್ಸು ಖಾಲಿ. ಎಲ್ಲ ಬರ್ತಾ ಇದ್ದಾರೆ ಊರಿಂದ. ಈ ಬಸ್ಸು ಖಾಲಿನೇ, ಎಲ್ಲ ಬಸ್ಸು ಖಾಲಿ. ಇನ್ನೇನು ಬಸ್ ಫ್ರೀ ಇದರಿಂದ ಎಲ್ಲ ಹೋಗ್ಬಿಟ್ಟು ಊರಿಂದ ಬರ್ತಾ ಇರ್ತಾರೆ. ಇನ್ನೇನು ಇವಾಗೆಲ್ಲ ಎಕ್ಸಾಮ್ ಸೀಸನ್ನು. ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ತಿರ್ಗಾ ಊರಿಗೆ ಹೋಗೋದು ಇದೇ, ಇನ್ನೇನಿಲ್ಲ. ನಮ್ಮೂರಿಗಂತೂ ಹೋಗೋಕ್ಕಾಗಲ್ಲ, ಯಾಕಂದರೆ ಹೆವಿ ಬಿಸಿಲು ಅಂದರೆ ಬಿಸಿಲು. ಈ ಮಾಲ್ ನೋಡಿರ್ತೀರ ಅನಿಸ್ತೀನಿ, ನಿಮಗೆಲ್ಲ ಗೊತ್ತಿರ್ಬೋದು, ಒರೈನ್ ಮಾಲ್. ಸೊ ನಾವು ಯಶವಂತಪುರ ಕಡೆ ಹೋಗ್ತಾ ಇದ್ದೀವಿ. ಇಲ್ಲೊಂಚೂರು ಪಕ್ಕದ ರೋಡಲ್ಲೇ ರಾಮೇಶ್ವರಂ ಕೆಫೆ ಇರೋದು. ಅಂದರೆ ಇದು ರಾಜನಗರ ಅಲ್ಲಿರೋದು. ನೋಡಿ ಕಾಣಿಸ್ತದೆ ಎಷ್ಟು ದೊಡ್ಡದಾಗಿ, ಒರೈನ್ ಮಾಲ್. ಬ್ರಿಗೇಡ್ ಗೇಟ್ವೇ, ಸರಿ ಇದು ಒರೈನ್ ಮಾಲ್ ಅಲ್ಲ, ಇದು ಬ್ರಿಗೇಡ್ ಗೇಟ್ವೇ. ಇದು ದೊಡ್ಡ ಬಿಸ್ನೆಸ್ದು ಟ್ರೇಡಿಂಗ್ ಸೆಂಟರ್. ಇನ್ನು ಮಳೆಗಾಲ ಇನ್ನು ಯಾವ ಕಾಲಕ್ಕೂ ಗೊತ್ತಿಲ್ಲ. ಈಗಲೇ ಇಷ್ಟು ಬಿಸಿಲು ತಡೆಯೋಕ್ಕೆ ಆಗ್ತಿಲ್ಲ. ಹೊರಗಡೆ ಅಂತೂ ಏನು ಬಿಸಿಲು. ಸೀಟ್ ಗಾಡಿ ಬಿಟ್ಟು ಒಂದು 5 ನಿಮಿಷ ಆ ಕಡೆ ಈ ಕಡೆ ಹೋಗ್ಬಿಟ್ಟು ಬಂದು ಕೂತ್ಕೊಂಡ್ರೆ ಸಾಕು, ಬಿಸಿ ಬಿಸಿ ಕುಯ್ತಾ ಇರುತ್ತೆ. ಸೀಟ್ ಮೇಲೆ ಒಂದು ಆಮ್ಲೆಟ್ ಹಾಕ್ಕೊಳ್ಳೋಣ ಅನಿಸುತ್ತೆ, ಅಷ್ಟು ಬಿಸಿ ಇರುತ್ತೆ. ಈಗಲೇ ಇಷ್ಟೊಂದು ಬಿಸಿ, ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಫ್ಯಾನ್ ಬೇಕೇ ಬೇಕು. ಸೆಕೆಯಲ್ಲಿ ತಡೆಯೋಕ್ಕೂ ಆಗಲ್ಲ, ಇಷ್ಟೊಂದು ಬಿಸಿಲು ಅಂದರೆ. ಯಪ್ಪ, ನಮ್ಮ ಪಾಪಗಂತೂ ಫ್ಯಾನ್ ಬೇಕೇ ಬೇಕು. ಒಂಚೂರು ಕರೆಂಟ್ ಹೋಗಲಿ ಆಗಲೇ ನಿದ್ದೆನೇ ಸ್ಟಾಪ್. ಅಲ್ಲೇ ನಿದ್ದೆ ಮಾಡ್ತಿದ್ದವಳು ನಿದ್ದೆಯಿಂದ ಎದ್ಬಿಟ್ಟು ಕೂತ್ಕೊಂಡ್ಬಿಡ್ತಾಳೆ ಕರೆಂಟ್ ಹೋದ ತಕ್ಷಣ. ರಾತ್ರಿ ಎಲ್ಲ ಕರೆಂಟ್ ತೆಗ್ಕೊಂಡು ಕೂತ್ಕೊತಾರೆ. ರಾತ್ರಿ ಅಂತೂ ಒಂದು 5 ನಿಮಿಷ ನಿದ್ದೆ ಮಾಡೋಂಗಿಲ್ಲ, ಆಗಲೇ ಪಟಕ್ಕಂತ ಕರೆಂಟ್ ಹೋಗ್ಬಿಡುತ್ತೆ. ಯಪ್ಪ, ಈ ರಾತ್ರಿಯೇ ಇಷ್ಟೊಂದು ಬಿಸಿ ಇರುತ್ತೆ. ನಾವಿನ್ನೂ ಹೋಗ್ತಾ ಇದ್ದೀವಿ ಯಶವಂತಪುರ ಮಾರ್ಕೆಟ್ ಕಡೆಗೆ. ನಮ್ಮ ಆಂಟಿ ಬ್ರೇಕ್ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ, ಬನ್ನಿ ಎಲ್ಲಿದ್ದೀರಾ ಅಂತ. ಇನ್ನೂ ಎಷ್ಟು ಬಿಸಿಲು. ಇದು ಮಾಲ್ ಹಿಂದ್ಗಡೆ ರೋಡ್ ಇದು ಅನಿಸುತ್ತೆ. ಇಲ್ಲೇ ಈ ಕಡೆ ಟ್ರೈನ್ ಈ ಕಡೆ ಹೋಗೋದು. ಡೇಂಜರ್ 25,000 ವೋಲ್ಟ್ಸ್ ಟ್ರೈನ್ ನೋಡಿ, ಇಲ್ಲೇ ಪಾಸ್ ಆಗ್ತಾ ಇರುತ್ತೆ. ಇನ್ನೂ ಬಂದಿಲ್ಲ. ಯಶವಂತಪುರ ಮಾರ್ಕೆಟ್ಗೆ ಎಂಟ್ರಿ ಕೊಟ್ವಿ. ಇದು ಬಂದು ಮೇನ್ ರೋಡಲ್ಲಿ. ಮೇನ್ ರೋಡ್ ಅಂದರೆ ಮೇನ್ ಅಲ್ಲ, ಇಲ್ಲೇ ಇರೋದು. ತರಕಾರಿ ಮತ್ತು ಫ್ರೆಶ್ ಆಗಿ ಸಿಗುತ್ತೆ ಇಲ್ಲೆಲ್ಲ. ಇದು ಊರ ಕಡೆನೂ ಹಂಗೆ ತಾನೇ, ತರಕಾರಿ ಎಲ್ಲ ಫ್ರೆಶ್ ಸಂತೆ ಥರ ಆಗ್ತಾರಲ್ಲ, ಅದೇ ಥರ ಇಲ್ಲೂ ಹಾಕ್ತಾರೆ. ಯಾವ ವಾರ ಅಂತ ಸರಿ ಗೊತ್ತಿಲ್ಲ, ಆದರೆ ಹಾಕ್ತಾರೆ, ಒಟ್ಟಿನಲ್ಲಿ ಹಾಕ್ತಾರೆ. ಇಲ್ಲೆಲ್ಲ ಸಣ್ಣ ಪುಟ್ಟ ಅಂಗಡಿಗಳೆಲ್ಲ ಇದೆ ನೋಡಿಲ್ಲಲ್ಲ. ಹಂಗೆ ಇಲ್ಲಿ ಅಂದರೆ ತರಕಾರಿ ಮತ್ತು ಹೂವು ಹಣ್ಣು ಇದೆಲ್ಲ ಆ ಕಡೆ, ಇನ್ನೂ ಸ್ವಲ್ಪ ಆ ಕಡೆ ಮುಂದೆ ಹೋಗಬೇಕು. ಇಲ್ಲೇ ನಮ್ಮ ಆಂಟಿ ಅವರೆಲ್ಲ ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಅದೇ ಮೆಣಸಿನ್ಕಾಯಿ ತೊಗೊಬೇಕಲ್ಲ ಖಾರ ಪುಡಿ ಮಾಡ್ಸೋಕ್ಕೆ. ಇಲ್ಲೇ ನಿಂತ್ಕೊಂಡಿದ್ದಾರೆ ನೋಡಿ, ನಮ್ಮ ಆಟೋ ಎಲ್ಲೇ ನಿಂತ್ಕೊಂಡಿದೆ. ಇವರು ಆ ಕಡೆ ಎಲ್ಲ ಒಳಗಡೆ ಹೋಗಿರ್ತಾರೆ. ಸ್ನಾನ ಮಾಡಿಸಿ ಮಲ್ಸ್ ಬಂದಿರೋದು.
ನಮಗೆ ಗೊತ್ತಿತ್ತು ಕಟ್ಟಿಗೆ ಮಾಡ್ಕೊಡ್ತಾರೆ ಆ ಕಡೆ ಹೋದ್ರೆ ಮುಖ್ಯ ಅಂತಲ್ಲ ನಾವು 800 ಒಂದೇ ಗಾಯ್ಸ್ ನಂಬ್ತಿರೋ ಬಿಡ್ತಿರೋ 4,000 ರೂಪಾಯಿ ಬಿಲ್ ಆಗೈತೆ, 4,500 ಬಿಲ್ ಆಗೈತೆ. ಬರೀ ಮಸಾಲೆ ಪುಡಿ ಮಾಡ್ಸೋಕ್ಕೆ 4,500 ಬಿಲ್ ಮಾಡಿದ್ದಾರೆ. 2 kg ನಮಗೆ, 2 kg ಅವ್ರಿಗೇನೆ. ಈಗ ಬಿಸಿಲು ಕಾಲದಲ್ಲಿ ಸ್ವಲ್ಪ ಬೇಗ ಚೆನ್ನಾಗಿ ಹೊಡ್ಕೋತಾರೆ, ಮೆಣಸಿನ್ಕಾಯಿ ಚೆನ್ನಾಗಿ ಒಣಗುತ್ತಲ್ವ, ಅದಕ್ಕೋಸ್ಕರ ಮಾಡಿಸ್ಕೊತಿರೋದೆಲ್ಲ ಖಾಲಿಗಿತ್ತು ಅಂತ ನಾವು ಮಾಡಿಸ್ಕೊತಿರೋದು. ಇನ್ನೇನು ನಾನು ಹೋಗ್ಬೇಕಲ್ಲ ಮನೆಗೆ, ಪಾಪ 1 ತಿಂಗಳಾಯ್ತಲ್ಲ. ಇನ್ನೇನು ನೆಕ್ಸ್ಟ್ ತಿಂಗಳಲ್ಲಿ ಯುಗಾದಿ ಎಲ್ಲ ಮುಗಿಸ್ಕೊಂಡು ನಮ್ಮ ಪಾಪ ಕಿವಿ ಚುಚ್ಚಿಸ್ಬಿಟ್ಟು ನಮ್ಮ ಮನೆಗೆ ಹೋಗಬೇಕು. ಮನೆ ಅಂದರೆ ಪಕ್ಕದ ರೋಡಲ್ಲೇ ಇರೋದು. ಸೊ ಆರಾಮಾಗಿ ಪಕ್ಕ ಈ ಕಡೆ ಬಂದರೆ ನಮ್ಮ ಅಮ್ಮನ ಮನೆ, ಆ ಕಡೆ ಪಕ್ಕದ ರೋಡ್ ಹೋದರೆ ನಮ್ಮ ಮನೆ, ಹಸ್ಬೆಂಡ್ ಮನೆ ಇರೋದು. ಸೊ ಇನ್ನೇನು ಹತ್ರನೇ ಅಲ್ವಾ. ಇನ್ನು 9 ತಿಂಗಳಾದ್ಮೇಲೆ ನಮ್ಮ ಅಪ್ಪ ಕಳಿಸ್ತೀನಿ ಅಂತ ಹೇಳ್ತು. ಆ ಕಿವಿ ಚುಚ್ಚಿಸ್ಬಿಟ್ಟು ಆರಾಮಾಗಿ 9 ತಿಂಗಳಾದ್ಮೇಲೆ ಹಬ್ಬ ಎಲ್ಲ ಮುಗಿಸ್ಕೊಂಡು, ಯುಗಾದಿ ಹಬ್ಬ ಬೇರೆ ಬರ್ತಾಯಿದೆಯಲ್ಲ, ಸೊ ಯುಗಾದಿ ಎಲ್ಲ ಮುಗಿಸ್ಕೊಂಡು ಹೋಗೋದು ಇನ್ನೇನು. ಸೊ ಅದಕ್ಕೋಸ್ಕರ ಖಾರ ಪುಡಿ ಮಾಡಿಸ್ಕೊತಾ ಇರೋದು. ಇನ್ನೇನು ಇಲ್ಲಿ ನೋಡಿ, ಇಲ್ಲಿ ಗೇಟ್ ಹಾಕಿದರೆ ಇನ್ನೇನು ಟ್ರೈನ್ ಬರುತ್ತೆ. ಇಲ್ಲಿ ಇನ್ನೇನು 2-3 ನಿಮಿಷದಲ್ಲಿ ಟ್ರೈನ್ ಬರ್ಬೋದು. ಸೊ ಅದಕ್ಕಾಗಿ ಗೇಟ್ ಹಾಕ್ಬಿಟ್ಟಿದ್ದಾರೆ ಆಗಲೇ ಯಶವಂತಪುರದಲ್ಲಿ. ಎಲ್ಲೋಕೆ ಟ್ರೈನು ಬರುತ್ತೆ. ಯಾಕೆ ಅಷ್ಟೊಂದು ಕಿಲೋಮೀಟರ್ ಬರ್ತಾಯಿತ್ತಲ್ಲ ದೂರ, ಅಷ್ಟು ಬೇಗ ಗೇಟ್ ಹಾಕ್ತಾರಲ್ಲಕ್ಕೆ ಸ್ಪೀಡ್ ಕಂಟ್ರೋಲ್ ಆಗಲ್ಲ. ಕಾರ ಬಸ್ ಅದು ಬ್ರೇಕ್ ಹೊಡಿಯೋಕ್ಕೆ ರೈಲ್ ಬ್ರೇಕ್ ಹೊಡಿದ್ರೆ ಆಗ್ತದೆ. ಅವ್ನು ಅಲ್ಲೋ ಬ್ರೇಕ್ ಹೊಡೋದು ಇಲ್ಲಿ ಟ್ರೈನ್ ಇದೆಲ್ಲ ಟ್ರೈನ್ ಹೋಗಬೇಕು. ಹೋಗೋಣ ಶಿರಡಿ ಬುಕ್ ಮಾಡಲಾ? ಆ್ಯಕ್ಚುಲಿ ನಾನು ಟ್ರೈನಲ್ಲಿ ಒಂದೇ ಸತಿ ಹೋಗಿರೋದು. ಅಂದರೆ ಒಂದು ಸತಿ ಮೈಸೂರಿಂದ ಬೆಂಗಳೂರು ಬರೋಕ್ಕೆ ಒಂದು ಸತಿ ಅಷ್ಟೇ ಬಂದಿರೋದು. ನಾನು ಇನ್ನು ಯಾವತ್ತೂ ಟ್ರೈನಲ್ಲಿ ಹೋಗೇ ಇಲ್ಲ. ನಾನು ಅದಕ್ಕೆ ಹೇಳ್ತಾ ಇದ್ದೆ ನಮ್ಮ ಹಸ್ಬೆಂಡ್ಗೆ, ಇನ್ನೊಂದು ಸತಿ ಟ್ರೈನಲ್ಲಿ ಹೋಗೋಣ, ಎಲ್ಲರಿಗೂ ಚೆನ್ನಾಗಿರೋ ವ್ಯೂ ಕಡೆ ಹೋಗೋಣ ಅಂತ ಹೇಳ್ತಾ ಇದ್ದೆ. ಅಷ್ಟೊತ್ತಿಗೆ ಟ್ರೈನ್ ಬಂದು ಏನು ಹಿಂಗೆ ಬಂತು ನೋಡಿ, ಬಂತಾ ಇದು ಕಾಣಿಸ್ತೈತಾ? ಎಕ್ಸ್ಪ್ರೆಸ್ ಟ್ರೈನ್ ಇದು. ಈಗ ಕರೆಕ್ಟಾಗಿ ಹೋಗ್ಕೊಳ್ಳಿ, ಸ್ಟ್ರೈಟಾಗಿ ಕೂತ್ಕೊಳ್ಳಿ. ನಾವು ನಿಮ್ಮ ಮೇಲೆ ಬೇಕು, ಬೆನ್ನ ಮೇಲೆ ಇಡ್ತೀನಿ, ಫೋನ್ ಕಾಣಿಸಲ್ಲ. ನೋಡಿ. ಸೊ ಗಾಯ್ಸ್, ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.